ಕೀರ್ತನೆಗಳು 113ನೇ ಅಧ್ಯಾಯ ಅದರ 7-8 ವಚನಗಳನ್ನು ಓದಿ ಸಹಾಯ ಮಾಡ್ರಿ. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುರುಳಿಸುತ್ತಾನೆ. ಸಾಕು, ಅವರನ್ನು ಕುರುಳಿಸುತ್ತಾನೆ. ಹಲ್ಲೆಲೂಯಾ. ಎಲ್ಲ ರೆಡಿ ಇದ್ದೀರಾ? ಪ್ರಾರ್ಥನೆಗೆ ಸಿದ್ಧಾಗೋಣ. ನಾವೆಲ್ಲ ಪ್ರಾರ್ಥನೆಗೆ ರೆಡಿ ಆಗೋಣ. ಎಲ್ಲರೂ 1 ನಿಮಿಷ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಹೇಳ್ರಿ, ದೇವರೇ, ಈ ವಾಕ್ಯ ನನ್ನ ಜೀವನದಲ್ಲಿ ಹೊರಡಲಿ. ಈ ವಾಕ್ಯ ನನ್ನ ಜೀವನದಲ್ಲಿ ಹೊರಡಲಿ. ಈ ವಾಕ್ಯ ನನ್ನಲ್ಲಿ ಪ್ರವೇಶ ಮಾಡಲಿ. ಈ ವಾಕ್ಯದ ಒಳಗಡೆ ಇರುವಂಥ ದೈವ ಶಕ್ತಿ ನನ್ನ ಜೀವನದಲ್ಲಿ ಪ್ರಕಟವಾಗಲಿ. ನನ್ನ ಲೈಫಲ್ಲಿ ಪ್ರಕಟವಾಗಲಿ. ನನ್ನ ವಿಷಯಗಳ ಮೇಲೆ ಪ್ರಕಟವಾಗಲಿ. ನನ್ನ ತಲೆಮಾರುಗಳ ಮೇಲೆ ಪ್ರಕಟವಾಗಲಿ. ನನ್ನ ಕುಟುಂಬದ ಮೇಲೆ ಪ್ರಕಟವಾಗಲಿ. ನನ್ನ ಗಂಡನ ಮೇಲೆ ಪ್ರಕಟವಾಗಲಿ. ನನ್ನ ಹೆಂಡತಿಯ ಮೇಲೆ ಪ್ರಕಟವಾಗಲಿ. ನನ್ನ ಸಭೆಯಲ್ಲಿ ಪ್ರಕಟವಾಗಲಿ. ನನ್ನ ಮನೆ ಮೇಲೆ ಪ್ರಕಟವಾಗಲಿ. ನನ್ನ ಪ್ರಾಂತದಲ್ಲಿ ಪ್ರಕಟವಾಗಲಿ. ನನ್ನ ಸಭೆಯಲ್ಲಿ ಪ್ರಕಟವಾಗಲಿ. ಊರಲ್ಲಿ ಪ್ರಕಟವಾಗಲಿ. ಈ ವಾಕ್ಯ ಮಾಡಬೇಕಾದ ಕಾರ್ಯ. ಈ ವಾಕ್ಯ ಮಾಡಬೇಕಾದ ಕಾರ್ಯ ಈ ಪ್ರಾರ್ಥನೆಯಲ್ಲಿ, ಈ ಆರಾಧನೆಯಲ್ಲಿ ಮಾಡಿ ಮುಗಿಸಲೇ. ಅದಕ್ಕಾಗಿ ನಮ್ಮ ಕಿವಿಗಳು ತೆರೆಯಲ್ಪಡಲಿ, ನಮ್ಮ ಹೃದಯ ತೆರೆಯಲ್ಪಡಲಿ. ದೇವರು ಶಕ್ತವಾಗಿ ಪ್ರಕಟವಾಗಲಿ. ದೈವಾಲೋಚನೆ ಶಕ್ತವಾಗಿ ಪ್ರಕಟವಾಗಲಿ. ದೇವರ ಆತ್ಮ ಶಕ್ತವಾಗಿ ಮಾತಾಡ್ರಿ. ಸ್ವರ್ಗ ಶಕ್ತವಾಗಿ ಮಾತಾಡ್ರಿ. ನಿಮ್ಮ ಆಲೋಚನೆ ಕೇಳಿ ಪ್ರವಾದಿಸುವಂತ ಕೃಪೆ ಮಾಡ್ರಿ. ಉಪಯೋಗಿಸ್ಕೊಳ್ರಿ. ಕಟ್ಟೆಗಳು ಹೊಡಿಲಿ, ತಿಪ್ಪೆ ಮಾರ್ಪಡಲಿ, ಧೂಳು ಮಾರ್ಪಡಲಿ, ಅವಸ್ಥೆಗಳು ಮಾರ್ಪಡಲಿ, ನಿರ್ಬಲ ಮಾರ್ಪಡಲಿ, ಭಯ ಮಾರ್ಪಡಲಿ, ಭೀತಿ ಮಾರ್ಪಡಲಿ, ಎಲ್ಲ ದುರವಸ್ಥೆ ಮಾರ್ಪಡಲಿ, ಕಟ್ಟೆಗಳು ಒಡೆಯಲ್ಪಡಲಿ, ಆರೋಗ್ಯ ಉಂಟಾಗಲಿ, ಆತ್ಮೀಕ ಬಲ ಹೊಂದಲಿ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಯಾರಾದ್ರೂ ಈ ನೀರ್ ಕ್ಯಾನ್ನ ಇಲ್ಲಿ ಇಟ್ಕೊಂಡು ರೆಡಿ ಆಗಿದ್ರೆ ಯಾವಾಗ ನೀರು ಹಾಕೊಡೋಕೆ ನಾನು ಬಂದು ನೀರು ಹಾಕ, ಅದೊಂದು ಸೇವೆನೆ. ಹಲ್ಲೆಲೂಯ. ಆರ್ ಯು ರೆಡಿ? ಆರ್ ಯು ರೆಡಿ? ಆರ್ ಯು ರೆಡಿ? ದೇವರ ವಾಕ್ಯದ ಮಹಿಮೆ ಫಸ್ಟ್ ಇಲ್ಲಿ ಪ್ರಕಟ ಆಗಲಿ. ದೇವರ ವಾಕ್ಯದ ಮಹಿಮೆಯಲ್ಲಿ ಶಕ್ತವಾಗಿ ಪ್ರಕಟವಾಗಲಿ. ಈ ದೇವರ ವಾಕ್ಯದ ಮಹಿಮೆಯಲ್ಲಿ ಆವರಿಸ್ಕೊಳ್ಳಿ. ಇಲ್ಲಿ ಬಂದವರು ಬಂದ ಹಾಗೆ ಹಿಂದರಿಗೆ ಹೋಗಬಾರ್ದು. ಈ ವಾಕ್ಯ ಏನಾದರೂ ಮಾಡಬೇಕು. ಈ ವಾಕ್ಯ ಏನಾದರೂ ಮಾಡಬೇಕು. ಮಾಡಲಿ. ಹಲ್ಲೆಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ನಾವೆಲ್ಲ ಯಾವ ಅವಸ್ಥೆಗಳಲ್ಲಿದ್ವಿ ಅಂತ. ನಿಜಾನ ಸುಳ್ಳ? ಯೇಸುವನ್ನ ನಮಗಿನ ಮುಂಚೆ ನಮ್ಮ ಜೀವಿತಗಳಲ್ಲಿ ನಾವಿದ್ದಂಥ ಪರಿಸ್ಥಿತಿಗಳು ಎಂಥದ್ದು, ಯಾವ ಅವಸ್ಥೆಯಲ್ಲಿ ನಾವಿದ್ವಿ, ಯಾವ ಪರಿಸ್ಥಿತಿಯಲ್ಲಿ ನಾವಿದ್ವಿ, ಯಾವ ಕಟ್ಟುಗಳಲ್ಲಿ ನಾವಿದ್ವಿ, ಯಾವ ಬಂಧನಗಳಲ್ಲಿ ನಾವಿದ್ವಿ, ಯಾವ ರೀತಿ ನನ್ನ ಮನೆಯಾಗಿತ್ತು, ಯಾವ ರೀತಿ ನನ್ನ ಬಟ್ಟೆ ಶೈಲಿ ಆಗಿತ್ತು, ಯಾವ ರೀತಿ ನನ್ನ ಆಹಾರದ ಬದುಕಾಗಿತ್ತು, ಯಾವ ರೀತಿ ನನ್ನ ಜೀವನ ಸಾಗ್ತಾ ಇತ್ತು ಅಂತೇಳಿ ಇಲ್ಲಿ ಕೂತಿರುವಂಥ ಪ್ರತಿ ಒಬ್ಬೊಬ್ಬರಿಗೂ ಚೆನ್ನಾಗಿ ಗೊತ್ತು. ಆದರೆ ಕ್ರಿಸ್ತ ಪೂರ್ವಕ್ಕೂ ಕ್ರಿಸ್ತ ಶಕಡ ಶಕಡ ಪಕಡ ಯಾವುದಲ್ಲ, ಯಾವ್ದು ಕ್ರಿಸ್ತ ಶಕ. ಹಲ್ಲೆಲೂಯ. ಇಲ್ಲೇ ಇದ್ದಿರ್ತಾನೆ ಪರೀಕ್ಷೆ ಮಾಡೋಕ್ಕೋಸ್ಕರ ನಾನು ಅದು ಹೇಳಿದೆ ಪಕಡ ಅಂತ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕ್ರಿಸ್ತನನ್ನ ನಂಬಕ್ಕಿನ ಮುಂಚೆ ನಾವು ಹೇಗಿದ್ವಿ, ಬಟ್ ಈಗ ಕ್ರಿಸ್ತನನ್ನ ಅಂಗೀಕರಿಸಿದ ಮೇಲೆ, ಕ್ರಿಸ್ತನು ನಮ್ಮ ಜೀವನದಲ್ಲಿ, ನಮ್ಮ ಬಾಳಲ್ಲಿ, ನಮ್ಮ ಬದುಕಲ್ಲಿ ಪ್ರವೇಶ ಮಾಡಿದ ಮೇಲೆ ಈಗ ನಾನಿರುವಂಥ ಪರಿಸ್ಥಿತಿಗೂ ಎಷ್ಟೋ ವ್ಯತ್ಯಾಸಗಳಿವೆ, ಎಷ್ಟೆಷ್ಟೋ ಬದಲಾವಣೆಗಳಿವೆ. ಒಪ್ತೀರಾ? ನಿಜ ಅಂತ ಹೇಳ್ತೀರಾ? ಯೇಸುವನ್ನು ನಂಬಕ್ಕಿಂತ ಮುಂಚೆ, ಸತ್ಯದೇವರಲ್ಲಿ ಬಂದು ಅಡ್ಡ ಬೀಳಕ್ಕಿಂತ ಮುಂಚೆ, ಸತ್ಯದೇವರ ಮಹಿಮೆಯಲ್ಲಿ ಮುಳುಗಕ್ಕಿಂತ ಮುಂಚೆ ನನ್ನ ಅವಸ್ಥೆ ಹೇಗಿತ್ತಂತೇಳಿ ನಿಮಗೆ ಗೊತ್ತು. ಯಾರು ಬಂದು ಪ್ರವಾದನೆ ಹೇಳೋ ಅವಶ್ಯಕತೆ ಇಲ್ಲ. ಯಾರು ಬಂದು ವಿಶೇಷವಾಗಿ ಪ್ರತ್ಯೇಕವಾಗಿ ತಲೆ ಮೇಲೆ ಕೈ ಇಟ್ಟು ಕಿವಿ ಹತ್ರ ಬಂದು ನಿನಗೆ ಪ್ರವಾದನೆಯ ಮಾತುಗಳನ್ನು ಹೇಳಿ ಈ ರೀತಿ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮ ಆಹ್ಲಾದಕ್ಕೆ ನೀವೇ ಕೇಳೋದಾದ್ರೆ ಆ ಆತ್ಮ ನಿಮ್ಮ ಹತ್ರ ಮಾತಾಡುತ್ತೆ, ನಿಮ್ಮ ಮನಸ್ಸಾಕ್ಷಿ ನಿಮ್ಮ ಹತ್ರ ಮಾತಾಡುತ್ತೆ, ನಿಮ್ಮ ಮೈಂಡ್ ನಿಮ್ಮ ಹತ್ರ ಮಾತಾಡುತ್ತೆ, ನಿಮ್ಮ ಹೃದಯ ನಿಮ್ಮ ಹತ್ರ ಮಾತಾಡುತ್ತೆ. ಹೌದು, ನೀನು ಯೇಸುವನ್ನು ನಂಬಕ್ಕಿಂತ ಮುಂಚೆ ಇಂತಿಂತ ಪರಿಸ್ಥಿತಿಗಳಲ್ಲಿ ನೀನು ಇದೆ ಅಂತ ಹೇಳಿ ಇಂದಿನ ಜೀವಿತಕ್ಕೆ ಆಲೋಚನೆ ಕರ್ಕೊಂಡು ಹೋಗ್ತದೆ. ಬಟ್ ಇವಾಗಿರುವಂತ ಪರಿಸ್ಥಿತಿ ಧೂಳಿನ ಪರಿಸ್ಥಿತಿ ಅಲ್ಲ, ತಿಪ್ಪೆಯ ಪರಿಸ್ಥಿತಿ ಅಲ್ಲ. ಆಲ್ರೆಡಿ ಅವನು ಎದ್ದಂತೆ ನಮ್ಮನ್ನು ಎಬ್ಬಿಸಿದಾನೆ. ಪ್ರೈಸ್ ದಿ ಲಾರ್ಡ್.
ಸ್ತ್ರೀಯರು ಯೇಸು ಹತ್ರ ಹೋಗುವಾಗ, ಯೇಸು ಸಮಾಧಿ ಹತ್ರ ಹೋಗುವಾಗ ಅಲ್ಲಿ ದೂತರು ಹೇಳ್ತಾನೆ, ಇದು ಇಲ್ಲಿ ನೀವು ಹುಡುಕುವಂತ ಯೇಸು ಇಲ್ಲ, ಆಲ್ರೆಡಿ ಅವನು ಎದ್ದಿದ್ದಾನೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ಒಂದು ಸ್ತ್ರೀ ಆ ಯೇಸುವಿನ ಸಮಾಧಿ ಹತ್ರ ಹೋಗುವಾಗ ಅಲ್ಲಿ ಒಬ್ಬ ದೇವದೂತ ಆಯಾಮ ಕೂತಿರ್ತಾನೆ. ಆಗ ಆ ದೂತ ಹೇಳ್ತಾನೆ, ನೀವು ಹುಡುಕುವಂತ ಯೇಸು, ನೀವು ಎದುರು ನೋಡ್ತಾ ಇರುವಂತ ಯೇಸು, ನೀವು ಬಯಸಿ ಬಂದಿರುವಂತ ಯೇಸು ಇಲ್ಲಿ ಇಲ್ಲ, ಆಲ್ರೆಡಿ ಅವನು ಇಲ್ಲಿಂದ ಎದ್ದಿದ್ದಾನೆ. ಇದಕ್ಕೆ ಮೇಲೆ ನೀವು ಡಿಕ್ಲೇರ್ ಮಾಡಬೇಕು. ಯಾರೇ ನಿಮ್ಮ ಹತ್ರ ಬಂದು ಏನೇ ಮಾತು ಹೇಳುವಾಗ ನೀವು ಹೇಳ್ಬೇಕು, ಏನಲ್ಲೋ ಇನ್ನ ದರಿದ್ರದಲ್ಲಿ ಇದೆಯಾ ಅಂತ ಹೇಳುವಾಗ ನೀನ್ ಹೇಳ್ಬೇಕು, ಇನ್ನ ನಾನು ಅಲ್ಲಿಲ್ಲ, ದೇವರು ನನ್ನ ಅಲ್ಲಿಂದ ಎಬ್ಬಿಸಿದಾನೆ. ಒಬ್ಬರು ಮಾತ್ರ ನೀನ್ ಇನ್ನ ಕಷ್ಟದಲ್ಲಿ ಇದೆಯಾ ಅಂತ ಹೇಳುವಾಗ ನೀನ್ ಹೇಳ್ಬೇಕು, ಇನ್ನ ನಾನು ಅಲ್ಲಿ ಇಲ್ಲ, ಕ್ರಿಸ್ತನು ಎದ್ದಿದಂತೆ ಅವನು ನನ್ನ ಎಬ್ಬಿಸಿದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕ್ರಿಸ್ತನೊಂದಿಗೆ ನಾವು ಎದ್ದಿದ್ದೇವೆ. ನೀವು ನನ್ನೊಟ್ಟಿಗೆ ಬಂದ್ರೆ ವಾಕ್ಯದ ಒಳಗಡೆ ಇರುವಂತ ಕೆಲವು ಸಾರಾಂಶಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತೀನಿ. ಹಲ್ಲೆಲೂಯಾ. ನಮ್ಮ ಕ್ರಿಸ್ತನು ಎದ್ದಿದಾನ ಇಲ್ವಾ? ನಮ್ಮ ಯೇಸು ಎದ್ದಿದಾನ ಇಲ್ವಾ? ಈಗ ನಾವು ಆತನೊಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇವೆ ಇಲ್ವೋ? ನಿಜನಾ? ರೋಮಾಪುರದಲ್ಲಿ 6ನೇ ಅಧ್ಯಾಯದಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇವೆ. ಅದೇ ತರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಹೇಗೆ ಎದ್ದು ಬಂದನೋ ಹಾಗೆ ನಾವು ಕೂಡ, ನಮ್ಮನ್ನು ಕೂಡ ಅವನು ಆತನೊಂದಿಗೆ ಎಬ್ಬಿಸಿದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕ್ರಿಸ್ತನೊಟ್ಟಿಗೆ ಎದ್ದಿದ್ದೇವೆ. ಯಾವ ಅವಸ್ಥೆಗಳಿಂದ? ಹೋರಾಟದ ಅವಸ್ಥೆಗಳಿಂದ, ಸೋಲಿನ ಅವಸ್ಥೆಗಳಿಂದ, ತಿಪ್ಪೆಯ ಅವಸ್ಥೆಯಿಂದ, ಧೂಳಿನ ಅವಸ್ಥೆಯಿಂದ, ಬಂಧನದ ಅವಸ್ಥೆಯಿಂದ, ಶಾಪದ ಅವಸ್ಥೆಯಿಂದ, ಎಲ್ಲ ಅವಸ್ಥೆಗಳಿಂದ ನಾನು ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕಾರಣ ನೀನೇ. ಎಲ್ಲರೂ ಸೇರಿ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕಾರಣ ನೀನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸೇರಿ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಂತೋಷ ಇಲ್ವಾ? ಹಲ್ಲೆಲೂಯಾ. ಹೇಗೆ ಹಾಲೆಲೂಯಾ ಹೇಳೋದು ಹೇಳ್ರಿ? ನೋಡ್ರಿ ಹಾಡು ಹೆಂಗ್ ಬರ್ತದೆ? ಧೂಳಿನಿಂದ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸಮಾಧಾನ ಸರ್ವ, ಇದೆಲ್ಲ ಹೇಳ್ಬಿಟ್ಟು ಹಲ್ಲೆಲೂಯಾ. ಏಕೆ ಅಂದ್ರೆ ಆ ಅವಸ್ಥೆಗಳಿಂದ, ಆ ದರಿದ್ರದಿಂದ, ಆ ಧೂಳಿನಿಂದ, ಆ ಕಟ್ಟೆಗಳಿಂದ, ಆ ಬಂಧನಗಳಿಂದ, ಆ ಶಾಪಗಳಿಂದ ನೀನೇನ್ ಮಾಡಿದ್ಯಾ? ನನ್ನನ್ನ ಎತ್ತಿದಿ. ಹಲ್ಲೆಲೂಯಾ. ನನ್ನನ್ನ ಎತ್ತಿದಿ, ಅದಕ್ಕೆ ಹಲ್ಲೆಲೂಯಾ. ನೀವು ಹಲ್ಲೆಲೂಯಾ. ಇಷ್ಟಿನ ಸಂತೋಷ.
ದೇವ್ರು ನಮ್ಮನ್ನು ಎತ್ತಿದಾನ ಇಲ್ಲ, ಎಪ್ಸಿದಾನ ಇಲ್ಲ, ಕರ ಕೊಟ್ಟಿದ್ದಾನೆ ಇಲ್ಲ, ಧೈರ್ಯದ ಮಾತುಗಳು ಕೊಟ್ಟಿದ್ದಾನೆ ಇಲ್ಲ, ನಾನು ನಿನ್ನ ಜೊತೆನಲ್ಲಿ ಇರ್ತೀನಿ ಅಂತ ಹೇಳಿದಾನೆ ಇಲ್ಲ, ಯುಗದ ಸಮಾಪ್ತಿಯವರು ನಾನು ಇದ್ದೀನಿ ಅಂತ ಹೇಳಿದಾನೆ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ. ನೀವಾಡ್ಬೇಕು, ನನ್ನ ಎತ್ತಿ ಎತ್ತಿ ಧೂಳು ಸಮಾಧಾನ ಕರ್ತನಿದೆ. ಹಲ್ಲೆಲೂಯಾ. ನೀವೇ ಆಡ್ಬೇಕು. ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವದಿಂದಿದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬನೇ ರಕ್ಷಕನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಾಬಾದಡಗದಬರಿಕಮಾನ. ದೇವರೇ, ನನ್ನ ಬದುಕು, ನನ್ನ ಜೀವಿತ, ನನ್ನನ್ನ ಧೂಳಿನಿಂದಲೂ, ತಿಪ್ಪೆಯಿಂದಲೂ, ದರಿದ್ರದಿಂದಲೂ, ಪಾಪದಿಂದಲೂ, ಶಾಪದಿಂದಲೂ, ಎಲ್ಲ ದುರವಸ್ಥೆಗಳಿಂದಲೂ ನಿನ್ನ ಕರದಲ್ಲಿ ಹಿಡಿದು ನನ್ನನ್ನು ಎತ್ತಿದಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓ ರಬದಡಗದಬೋರಿಕಮಾನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರು ಇಲ್ಲಿವರೆಗೂ ನಿನ್ನ ಜೀವಿತದಲ್ಲಿ ಮರೆ ಮಾಡಿಬಿಟ್ಟಿದಂತಹ ಕೆಲವೊಂದು ವಿಷಯಗಳನ್ನು ಈ ವಾಕ್ಯದ ಮೂಲಕವಾಗಿ ಪರಿಶುದ್ಧಾತ್ಮನು ನಮಗೆ ಇವತ್ತು ತಿಳಿಯಪಡಿಸ್ತಾ ಇದ್ದಾನೆ. ಇವತ್ತಿನಿಂದ ನೀನು ಮಾತಾಡುವಾಗ, ಕಟ್ಟಲೆ ಕೊಡುವಾಗ, ಅಥವಾ ಹೋರಾಟಗಳು, ಸಮಸ್ಯೆಗಳು, ನಿಂದನೆಗಳು, ಅಪಜಯಗಳು, ಕಷ್ಟಗಳು, ಸಾಲಗಳು, ರೋಗಗಳು, ದರಿದ್ರಗಳು ಬರುವಾಗ ಇದಕ್ಕೆ ಮೇಲೆ ನಿನ್ನಿಂದ ಬಾಯಿಂದ ಬರೋ ಮಾತುಗಳು ಬದಲಾಗಿರ್ಬೇಕಾ? ನಿನ್ನ ಬಾಯಿಂದ ಬರೋ ಮಾತುಗಳು ಅದು ಗತ್ತಾಗಿರ್ಬೇಕಾ? ಏನಾದರೂ ಹೋರಾಟ ಬರುವಾಗ ನೀವು ನೋಡಿ ಹೇಳಬೇಕು, ಅಯ್ಯಯ್ಯೋ ಹೋರಾಟ ನೀನು ಬಂದ್ಬಿಟ್ಟ, ಹೇಗೆ ನಾನು ಜಯಿಸ್ಲಿ ಅಂತ ನೀವು ಹೇಳಬಾರ್ದು. ಹೋರಾಟ ಬಂದ್ರೆ ನೀವು ಹೇಳ್ಬೇಕು, ಈ ಹೋರಾಟದಿಂದ ದೇವನನ್ನು ಎತ್ತಿದಾನೆ. ಈ ಎಲ್ಲ ಹೋರಾಟ ಒಂದು ಧೂಳಿಗೆ ಸಮ, ಒಂದು ಧೂಳಿಗೆ ಸಮ. ನನ್ನ ದೇವರು ಹೇಳ್ತಾರೆ, ನಿನ್ನನ್ನು ನೋಡಿ ನಾನು ನಿನ್ನ ಅಗ್ನಿ ಜ್ವಾಲೆಯನ್ನಾಗಿಯೂ ಬಿರುಗಾಳಿಯನ್ನಾಗಿ ಮಾಡಿದ್ದೇನೆ. ಅರ್ಥ ಆದ್ರೆ ಈ ರೀತಿ ಕೂತ್ಕೊಳ್ಳಲ್ಲ ನೀವು. ಅಪ್ಪ ನಿನ್ನ ಅಗ್ನಿ ಜ್ವಾಲೆಯಾಗಿ ಮಾಡಿದಾರಂತೆ. ಎರಡನೇದಾಗಿ ಅಪ್ಪ ನಿನ್ನ ಬಿರುಗಾಳಿಯಾಗಿ ಮಾಡಿದಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಹಿಮೆ ಇಳಿಲಿ, ಆ ಶಕ್ತಿ ಇಳಿಲಿ, ಆ ಕೃಪೆ ಇಳಿಲಿ, ಅದು ಇವರನ್ನು ಇಳಿಲೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಐ ಆಮ್ ನಾಟ್ ಆರ್ಡಿನರಿ ಪರ್ಸನ್. ಐ ಆಮ್ ನಾಟ್ ಆರ್ಡಿನರಿ ಪರ್ಸನ್. ನಾನು ಸಾಧಾರಣವಾದ ವ್ಯಕ್ತಿ ಅಲ್ಲ. ಕೈ ಕೊಟ್ಟು ಜೋರಾಗಿ ಹೇಳ್ರಿ, ನಾನು ಸಾಧಾರಣವಾದ
ವ್ಯಕ್ತಿ ಅಲ್ಲ. ನಾನು ದೇವರ ಮಗ, ನಾನು ದೇವರ ಮಗಳು. ಈಗ ನಾನು ಅಗ್ನಿ ಜ್ವಾಲೆ ಆಗಿದ್ದೀನಿ. ಎರಡನೇದು, ನಾನು ಬಿರುಗಾಳಿ ಆಗಿದ್ದೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ಅಗ್ನಿ ಜ್ವಾಲೆಯನ್ನಾಗಿಯೂ ಬಿರುಗಾಳಿಯನ್ನಾಗಿ ದೇವರು ಮಾಡಿದ್ದಾನೆ. ಸರಿನಾ? ಈಗ ಈ ಬಿರುಗಾಳಿ ಏನಕ್ಕೆ? ಬಿರುಗಾಳಿ ಏನಕ್ಕೆ? ಯಾಕೆ ಬಿರುಗಾಳಿ ಅಂದರೆ ದೇವರು ನಮ್ಮನ್ನ ಧೂಳಿನಿಂದ ಎತ್ತಿದ್ದಾನೆ. ಈ ಧೂಳು ಸುಮ್ಮನೆ ಬಿಟ್ಟು ಕೊಡಲ್ಲ, ಅವಾಗ ಬರ್ತಾ ಇರ್ತದೆ. ಅವಾಗ ಧೂಳು ಬರ್ತಾ ಇರ್ತದೆ. ಈ ಧೂಳು ಬರ್ತಾ ಏನಾಗುತ್ತೆ, ಬಂದು ಸ್ವಲ್ಪ ಕುತ್ಕೊಂಡಂಗಾಗುತ್ತೆ. ಆ ಟೈಮಲ್ಲಿ ನೀನು ನೆನೆಸ್ಕೊಳ್ಬೇಕು, ಐ ಆಮ್ ನಾಟ್ ಆರ್ಡಿನರಿ ಪರ್ಸನ್. ನಾನು ಸಾಧಾರಣವಾದ ಮನುಷ್ಯಳು ಅಲ್ಲ, ನಾನು ಬಿರುಗಾಳಿ ಆಗಿದ್ದೀನಿ. ಈಗ ನೀವು ಹೋಗ್ತಾ ಇರ್ತೀರ, ಎಷ್ಟ ಕಡೆ ನೀವು ನೋಡಿದ್ದೀರ, ಸಡನ್ ಆಗಿ ಒಂದು ಸುಂಟ್ರ ಗಾಳಿ ನೋಡಿದಿರಾ ಇಲ್ಲ? ಅದೇ ಗಾಳಿ ಉಫ್ ನೋಡಿದ್ರ? ಗಾಳಿ ಅಂದ್ರೆ ಅದಕ್ಕೆ ಆಕ್ಷನ್ ಉಫ್ ಅಂತ. ಹಲ್ಲೆಲೂಯಾ. ಈ ಬಿರುಗಾಳಿ ಹೇಗಿರ್ತದೆ? ಉಫ್ ಅಂತಿರ್ತದೆ. ನಾನು ಹೇಳಿದೆ, ಸಿಂಹ ನಮ್ಮ ಕಡೆ ಮಿಯಾವ್ ಅಂತದೆ ಅಂತ. ಹಲ್ಲೆಲೂಯಾ. ಸಿಂಹದ ಗರ್ಜನೆ ಹೆಂಗಿರ್ತದೆ? ಮಿಯಾವ್. ಹಲ್ಲೆಲೂಯಾ. ಸುಂಟ್ರ ಗಾಳಿನ, ಉಚ್ಚ ಗಾಳಿನ, ಬಿರುಗಾಳಿನ ಬಂದ್ರೆ ಹೆಂಗ್ ಬರ್ತದೆ? ನೀವು ಹೆಂಗ್ ಗೊತ್ತಾಗುತ್ತೆ ಅದು ಗಾಳಿ ಅಂತ? ಗಾಳಿ ಇದ್ ಕೇಳಕ ನಾನು ಕೇಳಿದೆ. ಈಗ ಗಾಳಿ ಬಂದಿದೆ, ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಕೂಡ ಬರ್ತದಪ್ಪ, ರೋಡ್ನಾಗೆ ಕಾಣ್ತಾನೆ ಇಲ್ಲ ಶಬ್ದನ ಅಂತ ಬಿರುಗಾಳಿ. ಅದೇ ಗಾಳಿ ತಿರ್ಕೊಂಡು ಅಲ್ಲಿ ತಿರುಗ್ತಾ ಇದೆ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಕಸ, ಕಡ್ಡಿ, ಧೂಳು, ಮರ, ಪೇಪರ್, ಕವರ್, ಸ್ಟೀಲ್, ಪಾತ್ರೆ, ಸಾಬಾನ್, ಹಲ್ಲೆಲೂಯಾ, ಇದೆಲ್ಲ ತಿರುಗ್ತಾ ಇರ್ತದೆ. ಹೇಗೆ? ಶಕ್ತಿಮಾನ್ ನೋಡಿದ್ರಾ? ತಿರುಗಿದ ತಕ್ಷಣ ಅವಾಗ ಹಂಗ್ ಬುರ್ರದ ತಿರುಗೋರು, ಅವಾಗ ಶಕ್ತಿಮಾನ್ ಬರೋದು ಅವಾಗ. ಹಲ್ಲೆಲೂಯಾ. ಆ ಗಾಳಿ ತಿರುಗುವಾಗ ಅದರೊಟ್ಟಿಗೆ ಕಸ, ಕಡ್ಡಿ, ಧೂಳು ಎಲ್ಲ ತಿರುಗುತ್ತೆ. ತಿರುಗುವಾಗ ಅಲ್ಲಿ ಹೋಗಬಾರದು. ಹೋದ್ರೆ ಮಾಡುತ್ತೆ, ಗಾಳಿ ಎತ್ಕೊಂಡೋಗಿ ಮಾವನ ಮನೇಲಿ ಕುಡ್ಸುತ್ತಾ? ತುರುಗಿಸಿ ಅದು ಎಲ್ಲಿ ಬಿಸಾಕಿರ್ತದೋ, ಎಲ್ಲಿ ತಗೊಂಡಾಗ ಹಾಕಿರ್ತದೋ ಗೊತ್ತಿಲ್ಲ. ಈ ಪೇಪರ್, ಕಸ, ಕಡ್ಡಿ, ಧೂಳು ಎಲ್ಲ ತಿರುಗೋ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ಲಿ ಬಿರುಗಾಳಿ ಬಂದಿದೆ. ಆ ಬಿರುಗಾಳಿ ಇರೋ ಜಾಗದಲ್ಲಿ ಕಸ, ಕಡ್ಡಿ, ಧೂಳು ಇರಲ್ಲ. ಏನಾಗುತ್ತೆ? ಆ ತಿರುಗ ಏಟಿಗೆ ಎಲ್ಲ ಕ್ಲೀನ್. ಸದ್ಯ ಕೃಷ್ಣಪ್ಪ ಅವ್ರು ಇಲ್ಲ ಇಲ್ಲಿ. ಹಲ್ಲೆಲೂಯಾ. ಎಲ್ಲ ಕ್ಲೀನ್. ಅಕ್ಕಪಕ್ಕದಲ್ಲಿ ಯಾವ ಧೂಳಿದ್ರು ಕೂಡ ಬಂದ್ಬಿಡ್ಬೇಕಲ್ಲಿ. ಅರ್ಥ ಆಗಿಲ್ಲ? ಆ ಗಾಳಿ ತಿರುಗೋ ಅಕ್ಕಪಕ್ಕ ಜಾಗದಲ್ಲಿ ಏನೇ ಧೂಳು, ಕಸ, ಕಡ್ಡಿ, ಪೇಪರ್ ಏನೇ ಇರ್ಲಿ, ಆ ಧೂಳಲ್ಲಿ ಆ ಗಾಳಿಲಿ ಬಂದ್ಬಿಡುತ್ತೆ. ನೀವು ನೋಡಿದಿರಾ? ಆ ತಿರುಗ್ತಾ ಬರೀ ಗಾಳಿನ ಹೋಗ್ತದ, ಜೊತೆಯಲ್ಲಿ ಧೂಳು, ಕಸ, ಕಡ್ಡಿ, ಪೇಪರ್ ಹೋಗುತ್ತಾ? ಹಲ್ಲೆಲೂಯಾ. ಆ ಕಸ, ಕಡ್ಡಿ, ಪೇಪರ್, ಧೂಳು ಮತ್ತೆ ನೋಡ್ಬೇಕಾದ್ರೆ ಸಿಕ್ಕಲ್ಲ, ಅದು ಬೇರೆ ಕಡೆ ಹೋಗಿ ಬಿದ್ದಿರ್ತದೆ. ಅರ್ಥ ಆಗ್ತಾ ಇದೆಯಾ? ದೇವರು ನಮ್ಮನ್ನ ಎಲ್ಲಿಂದ ಎಬ್ಬಿಸಿದ್ದಾರೆ? ಧೂಳಿಂದ ಎಬ್ಬಿಸಿದ್ದಾರೆ. ಸೈತಾನ ಬಿಡ್ತಾನ? ಏದಿನ ಧೂಳು ಒಳಗಡೆ ಬಂದಂಗೆ ಅವಾಗ ಬರ್ತಾ ಇರ್ತಾನೆ. ಕೆಲವು ಜನರಿಗೆ ದೇವರ ಮಕ್ಕಳು ಮಾವನ ಮನೆ ಹತ್ತಮ ಆಗ್ಬಿಟ್ಟಿರ್ತದೆ. ಯಾರಿಗೆ? ಸೈತಾನನಿಗೆ. ಅವಾಗ ಬಂದೋದಂಗೆ. ಹಲ್ಲೆಲೂಯಾ. ಸೈತಾನನಿಗೆ ಕೆಲವು ವಿಶ್ವಾಸಿಗಳ ಜೀವಿತ, ಕೆಲವು ವಿಶ್ವಾಸಿಗಳ ಮನೆ, ಕೆಲವು ವಿಶ್ವಾಸಿಗಳ ಬದುಕು, ಕೆಲವು ವಿಶ್ವಾಸಿಗಳ ಜೀವನ ಏನಾಗಿರ್ತದೆ ಅಂದ್ರೆ, ಸೈತಾನನಿಗೂ, ದುರಾತ್ಮಗಳಿಗೂ, ಮಾಟ ಮಂತ್ರಗಳ ಕಟ್ಟುಗಳಿಗೂ, ಎಲ್ಲ ಅಂಧಕಾರ ಶಕ್ತಿಗಳಿಗೂ ಅತ್ತೆ ಮನೆ ಮಾವ ಮನೆ ಆಗ್ಬಿಡ್ತದೆ. ಅತ್ತೆ ಮನೆ ಮಾವನ ಮನೆಗೆ ಯಾರು ಕೇಳ್ಬೇಕಾ ಪರ್ಮಿಷನ್? ಈಗ ನಮ್ಮ ಅತ್ತೆ ಮನೆ ಎಲ್ಲಿದೆ? ಸದ್ಯ ಲಂಡನ್ ಅಲ್ಲಿ ಅಂತ ಹೇಳಿಲ್ಲ, ಪ್ರೈಸಲ್ಲಿ ಎಲ್ಲಿದೆ? ಪಕ್ಕದಲ್ಲಿದೆ. ಅತ್ತೆ ಅಂತ ಯಾವತ್ತೂ ಕರೆದಿಲ್ಲ. ಆಂಟಿ, ಇಂಗ್ಲಿಷಲ್ಲಿ ಆಂಟಿ ಅಂದ್ರೆ ಅದು ಅತ್ತೆನೆ. ಚಿಕ್ಕಮ್ಮನಿಗೂ ಆಂಟಿ ಅಂತಾರೆ, ಅತ್ತೆಗೂ ಆಂಟಿ ಅಂತಾರೆ. ಆಂಟಿ, ಅಂಕಲ್, ಆಂಟಿ.
ಇವತ್ತು ನಾನು ನಿಮ್ಮನೆಗೆ ಬರಲಾ ಅಂತ ನಾನು ಕೇಳ್ಬೇಕಾ? ಕೇಳಿ ಯಾವಾಗಾದ್ರು ಬಂದಿದ್ದೀನಿ ಆಂಟಿ? ಹೇಳ್ರಿ, ಎಲ್ಲಪ್ಪ ನೀನು ಬರೋದೇ ಇಲ್ಲ ಅಂತ. ಹಲ್ಲೆಲೂಯಾ. ನನ್ನ ಅತ್ತೆ ಮಾವನ ಮನೆಗೆ ನಾನು ಹೋಗ್ಬೇಕಾದ್ರೆ ನಾನು ಯಾರಾದ್ರೂ ಪರ್ಮಿಷನ್ ಕೇಳ್ತೀನಾ? ಅತ್ತೆ ನಾನು ಬರ್ತಾ ಇದ್ದೀನಿ, ಬರಲಾ? ನನ್ನ ಮನೆ ಇದ್ದಂಗೆ. ಯಾರ ಮನೆ ಇದ್ದಂಗೆ? ನಾನೇನು ಮಾಡ್ತೀನಿ ಯಾವಾಗ ಬೇಕಾದ್ರು ಅಲ್ವಾ? ಹಂಗೆ 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 ಕೆಲವೊಂದು ವಿಶ್ವಾಸಿಗಳ ಜೀವಿತ ಸೈತಾನನಿಗೆ ಏನಾಗ್ಬಿಟ್ಟಿದೆ? ನೀವೇನಾಗ್ಬಿಡ್ಬೇಕು? ಪೊಲಿಟಿಷಿಯನ್ ಆಗ್ಬಿಡ್ಬೇಕು. ನೀವೇನಾಗ್ಬಿಡ್ಬೇಕು? ಅತ್ತೆ ಮನೆ ಮಾವನ ಮನೆ ಆಗ್ಬಾರ್ದು. ನೀವೇನಾಗ್ಬೇಕು? ಜೈಲು ಪೊಲಿಟಿಷಿಯನ್ ಆಗ್ಬಿಡ್ಬೇಕು. ಈಗ ಜೈಲ್ಗೆ ಹೋಗಿ ಜನ ಇಷ್ಟಪಡ್ತಾರೆ, ಕೈತ್ರಪ್ಪ. ಯಾರು ಕೈತಿಲ್ಲ? ಯಾಕೆ ಭಯ? ಸರಿಯಪ್ಪ, ನನ್ನ ಮೇಲೆ ಕೇಸ್ ಆಗಿಲ್ಲ, ನಾನು ಸ್ಟೇಷನ್ಗೆ ಹೋಗಿ ಕೂತ್ಕೊಂತೀನಿ ಅವ್ರು ಕೈತ್ರಪ್ಪ. ಪೊಲೀಸ್ ಎಲ್ಲ ಇರ್ತಾನೆ, ಮಯ ಸೋನ್ ಕೇಳಿದಷ್ಟೇ ಕೆಲ ಜನರಿಗೆ ಎಲ್ಲ ನಡ್ಕ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪೊಲಿಟಿಷಿಯನ್ ಅಂದ್ರೆ ಭಯ ಪಡ್ತಾರೆ. ನೀನ್ ಪೊಲಿಟಿಷಿಯನ್ ಆಗ್ಬಿಡ್ಬೇಕು. ಹಲ್ಲೆಲೂಯಾ. ನೀನ್ ಪೊಲಿಟಿಷಿಯನ್ ಆಗ್ಬಿಟ್ರೆ ಒಬ್ಬ ಕಳ್ಳ ಒಬ್ಬ ಮರ್ಡರ್ ಮಾಡೋನ್ ಭಯ ಪಡ್ತಾನೆ. ಯಪ್ಪ ಹೆಂಗ್ ಮರ್ಡರ್ ಮಾಡ್ಬಿಟ್ರೆ ಪೊಲೀಸರು ಬಂದ್ಬಿಡ್ತಾರೆ ಅಂತ. ಹಲ್ಲೆಲೂಯಾ. ನಾವೇನಾಗ್ಬಾರ್ದು? ಸೈತಾನನಿಗೆ ಅತ್ತೆ ಮನೆ ಮಾಮನ ಮನೆ ಆಗ್ಬಾರ್ದು. ನಾವೇನಾಗ್ಬೇಕು? ಬಿರುಗಾಳಿ ಆಗ್ಬಿಡ್ಬೇಕು. ಹಲ್ಲೆಲೂಯಾ. ನಾವೇನಾಗ್ಬಿಡ್ಬೇಕು? ಅವಾಗ ಬಿರುಗಾಳಿ ಯಾವ ತರ ತಗೊಳ್ಬೇಕು ನಾವು? ದೇವರು ನಮ್ಮನ್ನ ಬಿರುಗಾಳಿಯನ್ನಾಗಿಟ್ಟಿದ್ದಾನೆ. ಯಾಕೆಂದ್ರೆ ಬಿರುಗಾಳಿಯಾಗಿ ನಮ್ಮನ್ನು ಇಟ್ಟಿದ್ದಾನೆ ಅಂದ್ರೆ ದೇವರು ನಮ್ಮನ್ನ ತೆಗೆದಿರೋದು ಧೂಳಿನಿಂದ. ದೇವರು ನಮ್ಮನ್ನ ತೆಗೆದಿರೋದು ಧೂಳಿನಿಂದ ಅಂದಮೇಲೆ ಅವಾಗ ಧೂಳಿನ ಕಾರ್ಯಗಳು ನಮ್ಮ ಮೇಲೆ ಬರ್ತಾ ಇರ್ತದೆ. ಆ ಟೈಮಲ್ಲಿ ನೀನು ಬಿರುಗಾಳಿ ಆಗ್ಬಿಟ್ರೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಅವಾಗ ಬಿರುಗಾಳಿ ಹಾಕಿ ತಿರುಗಬೇಕು ನಾವು. ಅವಾಗ ನಾವು ಬಿರುಗಾಳಿ ಹಾಕಿ ತಿರುಗಬೇಕು ಅಂತ ಭಾಷೆ ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾನು ಕೈಲಿ ಬಿರುಗಾಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಯಾರಾದ್ರೂ ಫ್ಯಾನ್ಗೆ ತಗೊಂಡು ಕಟ್ಕೊಂಡ್ಬಿಟ್ರ? ಯಾಕೆ? ಫ್ಯಾನ್ ನನಗೆಲ್ಲ ನನ್ನ ಹತ್ರ ಅಷ್ಟು ಗಾಳಿ ಇಲ್ಲ, ಅದಕ್ಕೆ ಫ್ಯಾನ್ ಹಾಕೊಂಡ್ಬಿಡು. ಹಲ್ಲೆಲೂಯಾ. ನಾವು ಬಿರುಗಾಳಿಯಾಗಿ ಸಂಚರಿಸಬೇಕು. ಹಲ್ಲೆಲೂಯಾ. ಎಲ್ಲಿ ಬಿರುಗಾಳಿ ಎಲ್ಲಿ ಸಂಚರಿಸ್ಬೇಕು? ಕಿಚನ್ 4 ಗೋಡೆ ಮಧ್ಯದಲ್ಲ, 4 ಗೋಡೆ ರೂಮ್ ಒಳಗಡೆನೇನಾ? 4 ಗೋಡೆ ಹಾಲಿನ ಒಳಗಡೆನೇನಾ? 4 ಗೋಡೆ ಕಾಂಪೌಂಡ್ ಗೇಟ್ ಮಧ್ಯದ ಒಳಗಡೆನೇನಾ? ಹಲ್ಲೆಲೂಯಾ. ದೇವರು ನಮ್ಮನ್ನ ಬಿರುಗಾಳಿಯನ್ನಾಗಿ ಮಾಡಿದ್ದಾನೆ. ಈ ಬಿರುಗಾಳಿ ಇರೋ ಜಾಗದಲ್ಲಿ ಇರಬಾರ್ದು. ಈ ಬಿರುಗಾಳಿ ತಿರುಗಬೇಕು. ತಿರುಗುವಾಗ ಏನಾಗುತ್ತೆ? ಅಲ್ಲಿ ಇಲ್ಲಿ ಸುತ್ತಮುತ್ತಲ ಅಕ್ಕಪಕ್ಕ ಆ ಕಡೆ ಈ ಕಡೆ ಇರೋದು ಕಸ ಕಡ್ಡಿ ಧೂಳೆಲ್ಲ ಈ ಗಾಳಿಗೆ ಬಂದು ಸೇರ್ಕೊಳ್ಳುತ್ತೆ. ಈ ಗಾಳಿ ಸುತ್ಕೊಂಡು ಎಲ್ಲೋ ದೂರದಲ್ಲಿ ಬಿಸಾಗುತ್ತೆ. ಹಾಗೆ ನಮ್ಮ ಮೊದಲು ಎಷ್ಟೋ ಕಡೆ ಪಾಪದ ಜನರಿದ್ದಾರೆ. ಪಾಪದ ಶಾಪದ ಮನೆಗಳು ಕಟ್ಟಲ್ಪಟ್ಟಿವೆ. ನಾವು ಬಿರುಗಾಳಿ ಆಗಿದ್ದೇವೆ. ನಾವು ಅಲ್ಲಲ್ಲಿ ಸ್ವಲ್ಪ ತಿರುಗಬೇಕು. ನಾವು ಅಲ್ಲಲ್ಲಿ ಸ್ವಲ್ಪ ನಡೆದಾಡಬೇಕು. ಅಕ್ಕ ಪಕ್ಕ ಜನರ ಮೇಲಿರುವಂತ ಆ ಧೂಳು ಕಸ ಕಡ್ಡಿ ಆ ಜನಗಳು ಗೊತ್ತಾಗ್ಬೇಕಾದ್ರೆ ಈ ಗಾಳಿಯಲ್ಲಿ ಅದು ಕಾಣಲ್ಪಡಬೇಕು. ಈ ಗಾಳಿಯಲ್ಲಿ ಅದನ್ನು ಕೀಳಬೇಕು, ತೆಗಿಬೇಕು, ಅವ್ರಿಗೆ ತೋರಿಸ್ಬೇಕು. ಇದು ಗಾಳಿಯಲ್ಲಿರುವಂತ ಧೂಳು ಕಸ ಕಡ್ಡಿ. ನೀನು ಶುದ್ಧಿ ಆಗಬೇಕಾದ್ರೆ ದೇವರ ಆಲಯಕ್ಕೆ ನೀನು ಕೂಡ ಬಂದು ನೀನು ಬಿರುಗಾಳಿ ಆಗಬೇಕಂತ ಹೇಳಿ ಬೋಧನೆ ಮಾಡುವಂತ ಬಿರುಗಾಳಿಯಾಗಿ ನಾವು ಮಾರ್ಪಡಬೇಕು. ಪ್ರೈಸ್ ದಿ ಲಾರ್ಡ್. 20 ನಿಮಿಷ ಇದೆ. 20 ನಿಮಿಷದಲ್ಲಿ ನಾನು ನಿಲ್ಲಿಸ್ತೀನಿ. ಹಲ್ಲೆಲೂಯಾ. ದೇವರು ನಮ್ಮನ್ನ ಬಿರುಗಾಳಿಯನ್ನಾಗಿಟ್ಟಿದ್ದಾನೆ. ಈ ಬಿರುಗಾಳಿ ಏನಾಗಿದೆ? ಕಸ ಕಡ್ಡಿ ಧೂಳನ್ನ ದೂರ ಮಾಡಿಬಿಡುತ್ತೆ. ಗಾಳಿಯ ಮುಂದಗಡೆ ಧೂಳು ನಿಲ್ಲಕ್ಕೆ ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರು ನಮ್ಮನ್ನ ಬಿರುಗಾಳಿಯನ್ನಾಗಿಟ್ಟಿದ್ದಾನೆ. ನಾವು ಸಂಚರಿಸುವರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನೀವು ಸಾಧಾರಣವಾದವರಲ್ಲ, ನೀವು ದೇವರಿಂದ ತೆಗೆಯಲ್ಪಟ್ಟವರು, ದೇವರಿಂದ ಆರಿಸಲ್ಪಟ್ಟವರು. ಹೇಗೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಬಂಗಾರವನ್ನು ಶುದ್ಧವಾಗಿ ತೆಗಿತಾರೋ ಹಾಗೆ ದೇವರು ನಿಮ್ಮನ್ನ ತೆಗೆದಿದ್ದಾನೆ. ತೆಗೆದ ಮೇಲೆ ಈಗ ನಾವು ಸಾಧಾರಣವಾದವರಲ್ಲ, ನಾವು ದೇವರಿಗೆ ರಾಯಭಾರಿ ಆಗಿದ್ದೇವೆ. ದೇವರಿಗೆ ರಾಯಭಾರಿ ಅಂತ
ಹೇಳುವಾಗ ದೇವರನ್ನ ಹೊತ್ತುಕೊಂಡು ಹೋಗುವಂಥವರು, ದೇವರ ವಾರ್ತೆಯನ್ನ ಹೊತ್ತುಕೊಂಡು ಹೋಗುವಂಥವರು, ದೇವರ ವಿಷಯಗಳನ್ನು ಸಂಗತಿಗಳನ್ನ ಹೊತ್ತುಕೊಂಡು ಹೋಗಿ ಜನರ ಮುಂದಗಡೆ ಹಂಚುವಂತ ನಾವು ರಾಯಭಾರಿಯಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂಥವರಿಗೆ ರಾಯಭಾರಿ ಎಂಬುದಾಗಿ ಹೇಳುವಂಥದ್ದು, ದೇವರ ಹತ್ರದಿಂದ ತೆಗೆದುಕೊಂಡು ಹೋಗಿ ಜನರಿಗೆ ಹೇಳುವಂಥದ್ದು, ಜನರಿಗೆ ಹಂಚುವಂಥದ್ದು, ಜನರಿಂದ ತೆಗೆದುಕೊಂಡು ಬಂದು ದೇವರಿಗೆ ಹೇಳುವಂಥದ್ದು, ದೇವರ ಹತ್ರ ಹಂಚಿಕೊಳ್ಳುವಂಥದ್ದು. ಅಂಥವರನ್ನ ದೇವರು ಹೇಳ್ತಾರೆ ರಾಯಭಾರಿಗಳು, ಇವರುಗಳು ನನ್ನ ರಾಯಭಾರಿಗಳಾಗಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಬಟ್ ಅಂತ ರಾಯಭಾರಿಗಳನ್ನ ದೇವರು ಏನು ಸುಮ್ಮನೆ ಇಟ್ಟಿಲ್ಲ, ಅವರನ್ನ ಬಿರುಗಾಳಿಯನ್ನಾಗಿಟ್ಟಿದ್ದಾನೆ. ಇವ್ರು ನಡ್ಕೊಂಡು ಹೋಗುವಾಗ ಎಲ್ಲ ದೂರ ಆಗುತ್ತೆ, ಎಲ್ಲ ಪಾಪ ಶಾಪದ ಕಟ್ಟೆಗಳು ಒಡೆಯಲ್ಪಡುತ್ತೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳಿದ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ಎಲ್ಲಾ ದೇಶಕ್ಕೂ ಹೋಗಬೇಕು, ಎಲ್ಲಾ ಜನಗಳ ಮುಂದೆಗಡೆ ಹೋಗಬೇಕು, ನೀವು ಜನಗಳನ್ನ ಶಿಷ್ಯರನ್ನಾಗಿ ಮಾಡಬೇಕು, ಅವ್ರಿಗೆ ಬೋಧಿಸ್ಬೇಕು, ಅವರ ಬೋಧನೆ ಕಾಪಾಡಿಕೊಳ್ಳೋಕೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾನ ಕೊಟ್ಟು ಅವರನ್ನ ದೇವರ ಕಡೆಗೆ ನಡೆಸಿ ಅವರನ್ನ ಶಿಷ್ಯರನ್ನಾಗಿ ನೀವು ಮಾಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಯಾಕೆ? ಈಗ ನಾವು ಧೂಳಲ್ಲಿಲ್ಲ, ಧೂಳಿಂದ ಎಬ್ಬಿಸಲ್ಪಟ್ಟಿದ್ದೀವಿ. ನಮ್ಮಂತೆ ಅನೇಕ ಜನರು ಧೂಳಿನ ಅವಸ್ಥೆಯಿಂದ ಎಬ್ಬಿಸಲ್ಪಡಬೇಕು. ಆ ಧೂಳಿನ ಅವಸ್ಥೆ ಮಾರ್ಪಡಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ನಾನು ಬಿರುಗಾಳಿ ಆಗಿರಬೇಕು. ಯಾವ ರೀತಿ ಬಿರುಗಾಳಿ ಅಂದರೆ ಅವನ ಜೀವಿತ ನಾಶ ಮಾಡೋ ಬಿರುಗಾಳಿ ಅಲ್ಲ, ಅವನ ಕುಟುಂಬವನ್ನು ನಾಶ ಮಾಡೋ ಬಿರುಗಾಳಿ ಅಲ್ಲ, ಅವನ ಜೀವಿತಗಳನ್ನು ಸರ್ವನಾಶ ಮಾಡೋ ಬಿರುಗಾಳಿ ಅಲ್ಲ. ನಾಶನದ ಅವಸ್ಥೆಯಲ್ಲಿರುವಂಥ ದುರವಸ್ಥೆಗಳನ್ನು ಬದಲಾಯಿಸುವ, ನೀಗಿಸುವ, ಒಡೆದಾಕುವ, ನಿರ್ಮೂಲ ಮಾಡುವಂಥ ಒಂದು ಬಿರುಗಾಳಿಯಾಗಿ ನಾನು ನೀನು ಯೇಸುವಿನ ನಾಮದಲ್ಲಿ ಮಾರ್ಪಡಬೇಕು. ಒಂದಿಗಾಗಿರ್ಬೇಕು, ಇದಕ್ಕೆ ಮೇಲೆ ನಡೆಯುವಾಗ ಬರೀ ಇಲ್ಲಿ ನಡೆಯಲ್ಲ, ಬಿರುಗಾಳಿಯಾಗಿ ನಡೀತಿ. ಯಾರ ಮೇಲೆ ಧೂಳಿರ್ತದೋ, ಯಾರ ಮೇಲೆ ತಿಪ್ಪೆ ಗಲೀಜು ಅವಸ್ಥೆ ಇರ್ತದೋ ಅಂತವ್ರ ಜೀವಿತಗಳಲ್ಲಿ, ಅಂತವ್ರ ಮುಂದೆಗಡೆ ನೀನು ನಡ್ಕೊಂಡು ಹೋಗುವಾಗ ಆ ಎಲ್ಲ ಅವಸ್ಥೆಗಳು ಬದಲಾಗವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ದೇವರು ನಿನ್ನನ್ನು ಅಗ್ನಿ ಜ್ವಾಲೆಯನ್ನಾಗಿ ಮಾಡಿದ್ದಾರೆ. ಇದ್ರ ಕುರಿತು ಪ್ರಸಂಗ ಮಾಡೋಕೊಂದು ಅರ್ಧ ಗಂಟೆ ಬೇಕು. ನಾನು ಆ ಕಡೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ನಾನು ನೇರವಾಗಿ ವಾಕ್ಯದ ಕಡೆಗೆ ಬರ್ತೀನಿ. ದೇವರು ನಮ್ಮನ್ನು ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಿದಾನೆ, ಎತ್ತಿ ನಮ್ಮನ್ನು ಉನ್ನತದಲ್ಲಿ ಕುಣಿಸಿದಾನೆ. ಹಲ್ಲೆಲೂಯಾ. ಈಗ ಕುಣಿಸಿದ ಮೇಲೆ ನೀವು ಹೇಳಬೇಕು, ಆಲ್ರೆಡಿ ದೇವರು ನನ್ನನ್ನು ಅಲ್ಲಿಂದ ತೆಗೆದಿದ್ದಾನೆ. ತೆಗೆಯುವಾಗ ಸುಮ್ಮನೆ ದೇವರು ನಮ್ಮನ್ನು ತೆಗೆದಿಲ್ಲ, ಎಲ್ಲ ಕಷ್ಟಗಳಿಂದ, ದರಿದ್ರಗಳಿಂದ, ಹೋರಾಟಗಳಿಂದ. ಯಾಕಂದರೆ ದೇವರು ವಾಕ್ಯ ಹೇಳ್ತದೆ, ನಿನ್ನ ಎಲ್ಲ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸುವನ್ನು ನಂಬಕ್ಕಿಂತ ಮುಂಚೆ ನಿನಗೆ ಏನು ಹೋರಾಟಗಳಿತ್ತು, ಯೇಸುವನ್ನು ನೀನು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಯಾವ ರೋಗ ಇತ್ತು, ಯಾವ ದರಿದ್ರ ಇತ್ತು, ಯಾವ ಕಷ್ಟಗಳಿತ್ತು, ಅದೇ ಮತ್ತೆ ರಿಪೀಟ್ ಆದರೆ ನೀನು ಹೇಳಬೇಕು, ನಾನು ಪೂರ್ವದವನಲ್ಲ, ನಾನು ಪೂರ್ವದವಳಲ್ಲ, ನಾನು ಅಲ್ಲಿಂದ ಎದ್ದಿದ್ದೇನೆ. ಎದ್ದಿದ್ದೇನೆ ಎಂಬುದಾಗಿ ಹೇಳುವಂತವರು. ಹೋ ರಾಬಾ ದಾಬಾ, ನಾನು ಅಲ್ಲಿಂದ ಎದ್ದಿದ್ದೀನಿ. ಪೂರ್ವ ಸ್ವಭಾವ, ಪೂರ್ವ ಕಾರ್ಯಗಳಿಂದ ದೇವರು ನನ್ನನ್ನು ಎತ್ತಿ ಉನ್ನತದಲ್ಲಿ ಕುಂಡಿಸಿದ್ದಾನೆ. ಒಂದು ವೇಳೆ ಅದು ಬಂತು ಅಂದ್ರೆ ನೀವು ಹೇಳ್ಬೇಕಾ, ನನ್ನನ್ನು ದೇವರು ಎತ್ತಿದ್ದಾನೆ. ಮರಣದ ಅವಸ್ಥೆ ಬಂತ, ನೀನ್ ಹೇಳ್ಬೇಕೇ, ಮರಣವೇ ದೇವರು ನನ್ನನ್ನು ಅಲ್ಲಿಂದ ಎತ್ತಿದ್ದಾನೆ. ಸಾಲ ಬರುವಾಗ ಹೇಳ್ಬೇಕ, ಏ ಸಾಲವೇ ಎಲ್ಲಿವರೆಗೂ ದಬ್ಬಾಳಿಕೆ ಮಾಡ್ತಿ, ದೇವರು ನನ್ನನ್ನು ಆಲ್ರೆಡಿ ಅಲ್ಲಿಂದ ಎತ್ತಿದ್ದಾನೆ. ಗಡ್ಡೆಗಳು, ಕಾಯಿಲೆಗಳು, ರೋಗಗಳು, ಸಮಸ್ಯೆಗಳು ಬರುವಾಗ ಹೇಳ್ಬೇಕು, ದೇವರು ನನ್ನನ್ನು ಎತ್ತಿದ್ದಾನೆ, ದೇವರು ನನ್ನನ್ನು ಅಲ್ಲಿಂದ ಎತ್ತಿದ್ದಾನೆ. ಹಲ್ಲೆಲೂಯಾ. ಆಲ್ರೆಡಿ ಎತ್ತಿ ಅವನು ಬಿಟ್ಟಿಲ್ಲ, ಕುರುಳಿಸಿದಾನೆ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಕ್ಲೀನಾಗಿ ಅರ್ಥ ಆಗುವಾಗ ಹೇಳ್ತೀನಿ, ಆಮೇಲೆ ನಿಮ್ಮ ಇಷ್ಟ. ದೇವರು ನಮ್ಮನ್ನ ಎತ್ತಿಬಿಟ್ಟಿದ್ದಾನೆ, ಎತ್ತಿ ನಿಲ್ಲಿಸಿಲ್ಲ, ಏನೋ ಬಿಟ್ಟಿಲ್ಲ, ನಮ್ಮನ್ನ ಎತ್ಬಿಟ್ಟು ಕುರುಳಿಸಿದಾನಂತೆ. ಇದಕ್ಕೇನಪ್ಪ ಅಂದ್ರೆ ಉದಾಹರಣೆ ಹೇಳ್ತೀನಿ ಕೇಳ್ರಿ. ಈಗ ಎಲ್ಲೋ ಒಂದು ಈಗ ಶಿಲ್ಪನ ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ಈಗ ಈ ಶಿಲ್ಪ ಮಗಳಿಗೆ ನಾವು ಹೇಳಿದ್ವಿ, ಸೇವೆಗೆ ನಾವು ಹೋಗ್ತಾ ಇದೀವಿ, ಒಂದು ವಾರ
ನೀನೇನು ಮಾಡು ಬರಬೇಕು ಅಂತ ನಾವು ಕರೆದ್ವಿ. ನೀನೇನು ಹೇಳಿದೆ? ಹಪ್ಪಳ ತಿಪ್ಪಳ ಗೌರಿ ಗಣೇಶ ಯಾಕೆ ಕೆಲಸ ಪರವಾಗಿಲ್ಲ ರಜೆ ಕೊಟ್ಟು ಬಂದಿಲ್ಲದಾಗ ಏನು ಹೇಳಿದೆ? ರಜೆ ಕೊಡ್ತಾರೆ, ರಜೆ ಹಾಕೋದು ದೊಡ್ಡ ವಿಷಯ ಅಲ್ಲ. ಈ ಕಂಟಿನ್ಯೂಸ್ ಒಂದು ವಾರ ವಾಂತಿ ಭೀತಿ ಬಂದ್ಬಿಡ್ತಾವಪ್ಪ. ಹೇಳ್ತಾ ಇರೋದು ರಜೆ ಆಗ್ತಿಲ್ಲ, ರಜೆ ಕೊಡ್ತಾರೆ. ನಿಜವಾದ ರೀಸನ್ ಏನು ಗೊತ್ತಾ? ಆ ಮಗಳನ್ನ ಕರೆದ್ವಿ, ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಒಂದು ವಾರ ಬಾ. ಆ ಮಗಳು ಇಲ್ಲ ಬರ್ತಾ ಇದೆ, ಒಂದು ಪೋಸ್ಟ್. ಯಾವ ಪೋಸ್ಟ್? ಪರ್ಮನೆಂಟ್ ಕೆಲಸ. ಒಂದು ವರ್ಷ ಆದ್ಮೇಲೆ ಪರ್ಮನೆಂಟ್ ಮಾಡ್ತಾರೆ. ಪರ್ಮನೆಂಟ್ ಆಗ್ಬಿಟ್ರೆ ಸಂಬಳ ಜಾಸ್ತಿ. ಹೌದೇನಮ್ಮ? ಹೌದೇನಪ್ಪ? ಸಂಬಳ ಜಾಸ್ತಿ. ಆಮೇಲೆ ಕೆಲವೊಂದು ಓಟಿದು ಈಗ ಓಟಿ 100 ರೂಪಾಯಿ ಅಂದರೆ ಪರ್ಮನೆಂಟ್ ಆಗ್ಬಿಟ್ರೆ 150 ರೂಪಾಯಿ. ಈ ಪರ್ಮನೆಂಟ್ ಆಗ್ಬಿಟ್ಟವ್ರನ್ನ ಸಾಮಾನ್ಯ ಕೆಣಕಕ್ಕಾಗಲ್ಲ. ಕೆಲಸದಲ್ಲಿ ಪರ್ಮನೆಂಟ್ ಆಗ್ಬಿಟ್ರೆ ಆ ಪರ್ಮನೆಂಟ್ ಆಗಿರೋ ಕೆಲಸದ ಜಾಗದಲ್ಲಿ ಕೆಲಸದ ಆ ಒಂದು ಮೇಸ್ತ್ರಿ ಸೂಪರ್ವೈಸರ್ ಆಗಲಿ ಯಾರೇ ಆಗಲಿ ಸಾಮಾನ್ಯವಾಗಿ ಕಳಿಸ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆಗುತ್ತಾ? ಯಾಕೆ ಅಂದರೆ ಪರ್ಮನೆಂಟ್ ಆದವ್ರಿಗೆ ಅದು ಸ್ವಂತ ಮನೆ ಇದ್ದಂಗೆ. ಅರ್ಥ ಆಗ್ತದ್ಯಾ? ಪರ್ಮನೆಂಟ್ ಸೀಟ್ ಸಿಕ್ಬಿಡ್ತು ಅಂದರೆ ಆ ಸೀಟಲ್ಲಿ ಅವ್ರು ಆ ಪರ್ಮನೆಂಟ್ ಎಂಬುದಾಗಿ ಹೇಳುವಂಥ ಆ ಕೆಲಸದ ಸೀಟ್ನಲ್ಲಿ ಅವ್ರು ಕುತ್ಕೊಂಡ್ಬಿಟ್ರು ಅಂದರೆ ಅವ್ರು ರಿಸೈನ್ ಮಾಡೋ ಗಂಟೆ ಕೆಲಸ ಹೋಗಲ್ಲ. ಹೋಗುತ್ತಾ? ಮಾತಾಡ್ಬೇಕ್ರಿ. ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಲ್ವಾ? ಹೋಯ್ತಿಯಾ? ಈಗ ಪರ್ಮನೆಂಟ್ ಆಗೋಯ್ತು, ನಮ್ಮ ಅಂದ್ಬಿಟ್ಟು ಸೂಪರ್ವೈಸರ್ ಇಲ್ಲ ಕೆಲಸ ತೆಗೆದ್ಬಿಡ್ತಾನೆ, ಆಗುತ್ತಾ? ಯಾರು ಬಿಡ್ಬೇಕು ಕೆಲಸ? ಅವರೇ ಬಿಡ್ಬೇಕು. ಇಲ್ಲ ಅವ್ರು ರಿಸೈನ್ ಕೊಟ್ರೆ ಕೆಲಸ ಹೋಗೋದು, ಇಲ್ಲ ಅಂದ್ರೆ ಅವ್ನ ಕೆಲಸ ಹೋಗುತ್ತೆ. ಅಷ್ಟು ಕಂಡೀಷನ್ ಇದೆ ಪರ್ಮನೆಂಟಿನ ವಿಷಯದಲ್ಲಿ. ಅಲ್ಲೇಲೂಯಾ. ಪರ್ಮನೆಂಟ್ ವಿಷಯದಲ್ಲಿ ಹೋಗ್ಬಿಟ್ಟು ನಾನು ತೆಗೆದಾಕ್ಬಿಟ್ರೆ ಕೇಸ್ ಹಾಕ್ಬಿಟ್ರೆ ಆಮೇಲೆ ಜೈಲಿಗೆ ಹೋಗ್ಬೇಕಾಗುತ್ತೆ. ಇದೆಲ್ಲ ನಡೆಯುತ್ತೆ. ಇದು ಪರ್ಮನೆಂಟ್ಗೆ ಇರುವಂತ ಗತ್ತು. ದೇವ್ರು ಹೇಳ್ತಾ ಇದಾರೆ ನಮ್ಮನ್ನ ಪರ್ಮನೆಂಟ್ ಆಗಿ ಕುಣಿಸಿದಾನಂತೆ. ಅಲ್ಲೂಯ. ದೇವ್ರು ಅಲ್ಲಿಂದ ಎತ್ತಿ ಬಿಟ್ಬಿಟ್ಟಿಲ್ಲ, ಅಲ್ಲಿಂದ ಎತ್ತಿ ಕೂಣಿಸ್ಬಿಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ಕೂಡಿಸಿದ ಮೇಲೆ ಪರ್ಮನೆಂಟ್, ಮತ್ತೆ ಧೂಳಿನ ಅವಸ್ಥೆ ಬರಲ್ಲ, ಮತ್ತೆ ತಿಪ್ಪೆ ಅವಸ್ಥೆ ಬರಲ್ಲ. ನನ್ನ ದೇವ್ರು ಪರ್ಮನೆಂಟ್ ಆಗಿ ಅಲ್ಲಿಂದ ಎತ್ತಿ ನನ್ನ ಕೂಡಿಸಿದಾನೆ. ಅವಾಗ ಕಷ್ಟ ಬಂದು, ಹೋರಾಟ ಬಂದು, ದರಿದ್ರ ಬಂದು, ಸಾಲ ಬಂದು ಯಾರನ್ನಾದ್ರೂ ಇಲ್ಲಿ ಪೀಡಿಸ್ತಾ ಇದ್ರೆ ನನ್ನ ದೇವರ ವಾಕ್ಯ ಹೇಳ್ತದೆ, ನನ್ನ ದೇವರು ಪರ್ಮನೆಂಟ್ ಆಗಿ ಅಲ್ಲಿಂದ ಬಿಡಿಸಿ ನನ್ನ ಕೂಡಿಸಿದ್ದಾನೆ. ಈಗ ನಾನು ಹೇಳಿದೆ ಅದೇ ಆಗಿ ಅದು ಬಂದು ನಮ್ಮನ್ನ ಕೆಲಸದಿಂದ ತೆಗ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಪರ್ಮನೆಂಟ್ ಆಗ್ಬಿಟ್ಟಿದೆ. ಪರ್ಮನೆಂಟ್ ಆದ್ಮೇಲೆ ಫುಲ್ ಪವರ್ ನಿನ್ನ ಕೈಯಲ್ಲಿ, ಫುಲ್ ಅಧಿಕಾರ ನಿನ್ನ ಕೈಯಲ್ಲಿ. ಈಗ ಮತ್ತೆ ಅದು ಧೂಳು ಬಂದು ಅಂಟಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಮತ್ತೆ ತಿಪ್ಪೆ ಬಂದು ನಿನ್ನ ಮೇಲೆ ಬೀಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆ ಅವಸ್ಥೆ ಬರಬೇಕಂದ್ರೆ ನನಗೆ ಬೀಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೆ ಆ ಅವಸ್ಥೆ ಬರ್ತಾ ಇದೆ, ಮತ್ತೆ ಅದೇ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು. ಅದಾಗದ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರ ಅವಗಳಿಂದ ನನ್ನ ಬಿಡಿಸಿದಾನೆ, ದೇವ್ರ ಅವಗಳಿಂದ ನನ್ನ ಎತ್ತಿದಾನೆ, ಎತ್ತಿ ಕುಣಿಸ್ಬಿಟ್ಟಿದ್ದಾನೆ. ಅದು ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬೈ ಚಾನ್ಸ್ ನಾನು ಏನಾದ್ರೂ ಅಲ್ಲಿ ಹೋಗಿ ಬೀಳ್ಬೇಕಾದ್ರೆ ನಾನೇ ಹೋಗಿ ಬೀಳ್ಬೇಕು. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಅವಾಗವಾಗ ರಕ್ತ ಕೊಡ್ತಾ ಇದ್ರು. ಪಾಪ ಬರೋ ವಾರ ಕಂಟಿನ್ಯೂ ಮಾಡ್ಲಾ, ಇಲ್ಲ ಈ ಪ್ರಸಂಗ ಇವತ್ತಿಗೆ ಸ್ಟಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ವಾರ ಬೇರೆ ಪ್ರಸಂಗ ಮಾಡ್ಲಾ? ಯಾಕೋ ಎಲ್ಲ ನಮ್ಮ ಸಿನಿಮಾಗಳು ಮಿಯಾವ್ ಅಂತ ಇದೆ ಹೇಳ್ರಿ. ಪಾಸ್ಟ್ರೆ ಈ ಪ್ರಸಂಗ ವಾಕ್ಯ ತುಂಬ ಚೆನ್ನಾಗಿದೆ, ನಾನು ಬರೋವಾರ ಕಂಟಿನ್ಯೂ ಮಾಡೋಣ, ಬರೋವಾರ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಪಾಸ್ಟ್ರೆ ಈ ಪ್ರಸಂಗ ಸಾಕು, ನೆಕ್ಸ್ಟ್ ವಾರ ಬೇರೆ ಒಂದು ವಾಕ್ಯ ತಗೊಂಡು ಬನ್ನಿ ಅಂದರೆ ಅದಕ್ಕೂ ರೆಡಿನೇ. ಹಲ್ಲೆಲೂಯಾ. ನಾನು ಹೇಳ್ದ ಕರೆಕ್ಟಾಗಿ ನಿಲ್ಲಿಸ್ಬಿಡ್ತೀನಿ ಅಂತ ಮಾಡ್ತೀನಿ. ಪ್ರೈಸ್ ಲಾರ್ಡ್.
ಅದೊಂದು ಹೇಳಿ ನಾನು ನಿಲ್ಲಿಸ್ತೀನಿ. ಯಾವುದು ರಕ್ತದ ಬಗ್ಗೆ ನಾನು ಹೇಳಿದೆ, ಯಜ್ಞ ಕೊಡ್ತಾರೆ ಅಂತ. ಯಾವಾಗ ಹಳೆ ಒಡಂಬಡಿಕೆಯಲ್ಲಿ ಅವಾಗ ಏನ್ ಮಾಡೋರು, ಪಾಪ ಪರಿಹಾರಕ್ಕಾಗಿ ಅವಾಗ ಯಜ್ಞ ಮಾಡಿ ಆ ಪಾಪ ಪರಿಹಾರ ಆಗಬೇಕಾದ್ರೆ ಆ ಕಟ್ ಮಾಡಿರುವಂತ ಯಜ್ಞದ ರಕ್ತ ತಗೊಂಡು ಬಂದು ಎಲ್ಲ ಕಡೆ ಬೆಳ್ಳೆಲ್ಲಿ ಚಿಮುಕಿಸ್ಬಿಟ್ಟು, ಇವ್ರ ಮೇಲೆ ಕೂಡ ಚಿಮುಕಿಸ್ಬಿಟ್ಟು, ಯಾರು ಪಾಪ ಮಾಡಿರ್ತಾನೆ, ಪಾಪದ ದ್ರೋಹ ಬಂದಿರ್ತದೆ, ಆ ಪಾಪದಿಂದ ದ್ರೋಹದಿಂದ ಅಶುದ್ಧನಾಗಿರ್ತಾನೆ, ಆ ಮನುಷ್ಯನ ಮೇಲೆ ಆ ರಕ್ತ, ಬಲಿ ಕೊಟ್ಟಿರುವಂಥ ರಕ್ತ ಅವನ ಮೇಲೆ ಚಿಮುಕಿಸಿ, ಎಲ್ಲ ಕಡೆ ಚಿಮುಕಿಸಿ, ಕೊನೆಯದಾಗಿ ಮಿಕ್ಕಿರುವಂಥ ರಕ್ತವನ್ನು ತೆಗೆದುಕೊಂಡು ಹೋಗಿ ಆ ಯಜ್ಞ ಮಾಡುವಂಥ ಬುಡದಲ್ಲಿ ತಳದಲ್ಲಿ ಆ ರಕ್ತ ಫುಲ್ ಚೆಲ್ಬಿಡ್ತಾರೆ. ಅದು ಯಜ್ಞವಾಗುತ್ತೆ. ಇದು ಪರ್ಮನೆಂಟ್ ಆಗ್ತಾ ಇರಲಿಲ್ಲ. ಆ ಪಾಪ ಅಲ್ಲಿಗೆ ಮಾತ್ರ ಕ್ಷಮೆ ಆಗ್ತಾ ಇತ್ತು. ಮತ್ತೆ ಪಾಪ ಬರುವಾಗ ಏನಾಗ್ತಾ ಇತ್ತು, ಮತ್ತೆ ಪಾಪ ಮಾಡುವಾಗ ಏನ್ ಮಾಡ್ಬೇಕಾಗಿತ್ತು, ಮತ್ತೆ ಅದೇ ತರ ಯಜ್ಞ ಕೊಡಬೇಕಾಗಿತ್ತು. ಹಾಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಅದು ಪರ್ಮನೆಂಟ್ ಆಗಿರ್ಲಿಲ್ಲ. ಅದು ಪರ್ಮನೆಂಟ್ ಆಗಿರ್ಲಿಲ್ಲ. ಅದು ಪರ್ಮನೆಂಟ್ ಮಾಡುವುದಕ್ಕೋಸ್ಕರವಾಗಿಯೇ ಈ ಭೂಲೋಕಕ್ಕೆ ನನ್ನ ನಿನ್ನ ಪ್ರಿಯನಾಗಿರುವಂತ, ಮದಲಿಂಗನಾಗಿರುವಂತ, ನೀತಿ ಸೂರ್ಯನಾಗಿರುವಂತ, ಯೂದ ಕುಲದ ಸಿಂಹವಾಗಿರುವಂತ ನಜರೇತಿನ ಯೇಸು, ಅವನು ಈ ಭೂಲೋಕಕ್ಕೆ ಪರ್ಮನೆಂಟ್ ಬಿಡುಗಡೆ ಕೊಡುವುದಕ್ಕಾಗಿ ಅವನು ಧರೆಗೆ ಇಳಿದು ಬಂದನು. ಅವನ ಮೂಲಕವಾಗಿ, ಅವನ ದೆಸೆಯಿಂದ, ಅವನ ತ್ಯಾಗದಿಂದ, ಅವನ ಬಲಿಯ ಮೂಲಕವಾಗಿ ನಮಗೆ ಪರ್ಮನೆಂಟ್, ಇಷ್ಟೇನಾ, ನಮಗೆ ಪರ್ಮನೆಂಟ್. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡು, ಹರ್ಷದಿಂದ ಹಾಡುವ, ಹರ್ಷ ಹರ್ಷ ಹರ್ಷ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯು ಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು. ಹಲ್ಲೆಲೂಯಾ. ಹರ್ಷ ಪಕ್ಕದ ಮನೆ ಸರೋಜಮ್ಮನ ಮಗನ ಹರ್ಷ ಅಲ್ಲ. ಹಲ್ಲೆಲೂಯಾ. ನೀನು ಪಾಪದಲ್ಲಿದ್ದೋ ಇಲ್ವೋ? ದೇವರೇ, ನಾನು ಮಾತ್ರ ಪಾಪದಲ್ಲ, ಪಾಪದ ಕೆಸರಿನಲ್ಲೇ ಇದ್ದೆ. ಈಗ ನೀನು ನನ್ನನ್ನು ಪರ್ಮನೆಂಟ್ ಆಗಿ ಬಿಡಿಸಿದ್ಯಾ. ಈಗ ಇನ್ನೊಂದ್ಸಾರಿ ಕೇಳ್ತೀನಿ, ನೀವು ಯೇಸುವನ್ನ ನಂಬಕ್ಕಿಂತ ಮುಂಚೆ ಪಾಪದಲ್ಲಿ ಇದ್ರೋ ಇಲ್ವಾ? ದುಡ್ಡು ಬೇಡ, ಸುಮ್ಮನೆ ನನ್ನ ಹೊಲಸು ಮಾಡ್ತಾರೆ ನೀವು. ಹಲ್ಲೆಲೂಯಾ. ನಾನು ಹೇಳಿದ ನನ್ನೊಟ್ಟಿಗೆ ನೀವು ಬರಬೇಕು ಅಂತ. ಹಲ್ಲೆಲೂಯಾ. ಎಷ್ಟು ಒಂದು ಆಡ್ಬೇಕು, ಇಲ್ಲ ಆಡಕ್ ಬರಕ್ ಆಗಲ್ಲ, ನಾನು ಆಡೋದು ನಂಗೆ ಸಂಕೋಚ ಆಗುತ್ತೆ, ಹೆಂಗ್ ಆಡ್ಲಿ ಅಂದ್ರೆ ಮೊಟ್ಟ ಮಾನ ಮಾಡೋದಕ್ಕೆ ಆಡೋದೇ ಆಡ್ಕೊಂಡು ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಈಗ ಆಯ್ತು, ಪ್ರಸಂಗ ನಿಲ್ಲಿಸ್ಬೇಡ. ನಾನು ಮಿಕ್ಕಿದ ದೇವರ ಅನುಮತಿ ಕೊಟ್ರೆ, ನಿಮ್ಮ ಅನುಮತಿ ನನಗೇನಿದೆ, ದೇವರ ಅನುಮತಿ ಕೊಟ್ರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಅವ್ರು ಬೇರೆ ಕೊಟ್ರು ನಾನು ಬೇರೆ ಮಾಡ್ತೀನಿ. ಹಲ್ಲೆಲೂಯಾ. ಈಗ ನೀನು ಯೇಸುವನ್ನ ನಂಬಕ್ಕಿಂತ ಮುಂಚೆ ಪಾಪದಲ್ಲಿ ಇದ್ದ ಇಲ್ವೋ? ಈಗ ದೇವರು ನಿನ್ನ ತಾತ್ಕಾಲಿಕವಾಗಿ ಬಿಡಿಸಿದಾರ? ಆಮೇನ್. ತಾತ್ಕಾಲಿಕವಾಗಿ ಇರ್ರಿ, ನನಗೇನು, ನಾನು ಫಸ್ಟ್ ಮಾತು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ನಾನು ಹೇಳಿದೆ, ದೇವರು ಈಗ ನಿಮ್ಮನ್ನ ತಾತ್ಕಾಲಿಕ ಅಂದ್ರೆ ಏನೋ, ಸುಮ್ಮನೆ ಟೆಂಪರವರಿಗೆ ಆಗಿಸಿ ಬಿಡಿಸಿದಾರ ಅಂದ್ರೆ ಆಮೇನಂತೆ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ತಾತ್ಕಾಲಿಕವಾಗಿ ಬಿಡಿಸಿದಾರ, ಪರ್ಮನೆಂಟ್ ಆಗಿ ಬಿಡಿಸಿ ಕುಣಿಸಿದಾರ?
ಇವಾಗ ಆಮೇಲೆ ಹೇಳ್ರಿ, ಪರ್ಮನೆಂಟ್ ಆಗಿ ಬಿಟ್ಟಿದ್ದಾರೆ ತಾನೆ, ಮತ್ತೇನು ಜೋರಾಗಿ ಮಹಿಮೆ ಸಲ್ಲಿಸಕ್ಕೆ ದಾಡಿ ಅಲ್ಲೇ ಲೂಯ್ಯ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ ಕರ್ತನ ಪಾದ ಪೀಠದಲ್ಲಿ. ಅಲ್ಲೇ ಲೂಯ್ಯ. ಇಲ್ಲ, ದೇವರು ನನ್ನ ತಾತ್ಕಾಲಿಕವಾಗಿ ಬಿಟ್ಟು ಘನಪಡಿಸು. ಉತ್ಸಾಹದಿಂದ ದೇವ್ರನ್ನ ಘನಪಡಿಸು. ಅಲ್ಲೇಲೂಯ, ಅಲ್ಲೇಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತಾದಿ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತಾದಿ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಓ ಯೇಸುವೇ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೇನೆ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೇನೆ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ನೀವು ಆಡ್ಬೇಕು, ನೀವು ಆಡ್ಬೇಕು. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ ಬಾಧಿತರಿಗೂ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಯೇಸು ನಿನಗೆ ಕೊಟ್ಟಿದ್ದು ಟೆಂಪರರಿ ಬಿಡುಗಡೆ ಅಲ್ಲ. ಯೇಸು ನಿನಗೆ ಕೊಟ್ಟ ಬಿಡುಗಡೆ ಅದು ಪರ್ಮನೆಂಟ್. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ರಾಬ 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 ರೀಕ ಮಾನ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ರಾ 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 ಪದ ನಾಮ. ಜೀಸಸ್. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ಅತಿಶಯ ನಿನ್ನ ಮುಂದೆಗಡೆ, ಪಾಪಿಗೆ ನಿನ್ನ ಮುಂದೆಗಡೆ
ಈಗ ಮುಂದುಗಡೆ ಪರ್ಮನೆಂಟ್ ಬಿಡುಗಡೆ. ಹೋ ಹೋ ಪಾಪಿಗೆ ಹೋ ನಾಮ ಹಿಡಿಯ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದ ನಾಮ ಪರ್ಮನೆಂಟ್ 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 ಫೈರ್ ಪರ್ಮನೆಂಟ್ 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 ಬಿಡುಗಡೆ. ಫೈರ್ ಫೈರ್ ಆ ಪರ್ಮನೆಂಟ್ ಬಿಡುಗಡೆ. ಪರ್ಮನೆಂಟ್ ಬಿಡುಗಡೆ. ಪರ್ಮನೆಂಟ್ ಪರ್ಮನೆಂಟ್ ಬಿಡುಗಡೆ. ಪರ್ಮನೆಂಟ್ ಪರ್ಮನೆಂಟ್ ಫೈರ್ ಹೋ ಪರ್ಮನೆಂಟ್ ಬಿಡುಗಡೆ. ಪರ್ಮನೆಂಟ್ ಬಿಡುಗಡೆ. ಪರ್ಮನೆಂಟ್ 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 ಬಿಡುಗಡೆ. ನಡೀಲಿ ನಡೀಲಿ. ರಾಬ ದಾಡ ಗಾದಬ ಶಾಬ ದಾಡ ಗಾದಬು ನಡೀಲಿ ಪರ್ಮನೆಂಟ್. ಆಮೇಲೆ 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 ಪರ್ಮನೆಂಟ್ ಬಿಡುಗಡೆ. ಫೈರ್ ಪರ್ಮನೆಂಟ್ ಬಿಡುಗಡೆ. ನಡೀಲಿ. ಆಮೇಲೆ 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 ಹಾ ಯೇಸುವೇ 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 ಇದು ಪರ್ಮನೆಂಟ್. ಇದು ಪರ್ಮನೆಂಟ್ ಪರ್ಮನೆಂಟ್ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಪರ್ಮನೆಂಟ್ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಪರ್ಮನೆಂಟ್ ರಾ ಬಾ 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 ಪರ್ಮನೆಂಟ್ ಬಿಡುಗಡೆ. ಪರ್ಮನೆಂಟ್ ಬಿಡುಗಡೆ. ಪರ್ಮನೆಂಟ್ ಪರ್ಮನೆಂಟ್ ಮೊತ್ತ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಪರ್ಮನೆಂಟ್ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಬಾ 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 ದಾ ಡಾ ಗಾ ದಾ ಬಾ ಪರ್ಮನೆಂಟ್ ರಾ ಬಾ 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 ಪರ್ಮನೆಂಟ್ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಇದು ಪರ್ಮನೆಂಟ್ ಹಾ ಪರ್ಮನೆಂಟ್ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಫೈರ್ ಇದು ಪರ್ಮನೆಂಟ್ 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 ಯೇಸುವಿನ ಬಿಡುಗಡೆ. ಅದು ಪರ್ಮನೆಂಟ್ ಪರ್ಮನೆಂಟ್ ಯೇಸುವಿನ ನಾಮದಲ್ಲಿ. ಪರ್ಮನೆಂಟ್ ಯೇಸುವಿನ ನಾಮದಲ್ಲಿ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ. ಎಲ್ಲರೂ ಒಪ್ಪಿಸಿಕೊಂಡವರಾಗಿ ಎಲ್ಲರೂ ಸೇರಿ ಹೇಳ್ರಿ. ಏ ಕಷ್ಟವೇ, ಏ ದರಿದ್ರವೇ, ಏ ರೋಗವೇ, ಏ ಸಾಲವೇ, ಏ ಪೀಡೆ, ಏ ದರಿದ್ರ, ಏ ಮಾಟ, ಏ ಶಾಪ, ಯೇಸು 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 ಪರ್ಮನೆಂಟ್ ಬಿಡುಗಡೆ. ಒದಗೋ ಇದು ಪರ್ಮನೆಂಟ್. ಇದು ಪರ್ಮನೆಂಟ್. ಓ ರಾ 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 ಆಮೆನ್ 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 ಆಮೆನ್. ಫೈರ್ ಅಗ್ರಿ ಅಗ್ರಿ ಅಗ್ರಿ. ಫೈರ್ ಅಗ್ರಿ. ರಾ ಬಾ 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 ಡಾ 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 ಬಾ. ದೇವರು ನಿನ್ನನ್ನ ಬಿಡಿಸಿದಂತ ಸಕಲ ವಿಷಯಗಳ ಮೇಲೆ
ಅವನು ಬಿಡಿಸಿರೋದು ತಾತ್ಕಾಲಿಕವಾಗಿ ಅಲ್ಲ, ಅವನು ನಿನ್ನ ಎಲ್ಲಾ ವಿಷಯಗಳಲ್ಲಿಯೂ ಪರ್ಮನೆಂಟ್ ಆಗಿ ಬಿಡಿಸಿದಾನೆ. ಬಿಡುಗಡೆ ಪರ್ಮನೆಂಟ್, ಪಾಪ ಪರಿಹಾರ ಪರ್ಮನೆಂಟು, ಶಾಪ ಪರಿಹಾರ ಪರ್ಮನೆಂಟು, ಧೂಳಿನ ಅವಸ್ಥೆ, ತಿಪ್ಪಿ ಅವಸ್ಥೆ ಸಂಪೂರ್ಣವಾಗಿ ಬಿಡಿಸಿರೋದು ಪರ್ಮನೆಂಟ್ ಆಗಿ. ರೀಕಾ ಮನ ಪ್ರೌಢ ಪ್ರಮಾಣ. ಇದಕ್ಕ ಮೇಲೆ ನಿನಗೆ ಕಷ್ಟ ಬರುವಾಗ, ರೋಗ ಬರುವಾಗ, ದರಿದ್ರ ಬರುವಾಗ, ಸಾಲ ಬರುವಾಗ, ಹಿಂಸೆ ಬರುವಾಗ, ಜಿಗಿಪ್ಸೆ ಬರುವಾಗ, ಬಲಹೀನ ಬರುವಾಗ, ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ, ಕಣ್ಣು ನೀರು ಬರುವಾಗ, ತಗ್ಗಿನ ಅವಸ್ಥೆಗಳು ಬರುವಾಗ, ಎಲ್ಲ ಅವಸ್ಥೆಗಳ ಮೊದಲು ನೀನು ಡಿಕ್ಲೇರ್ ಮಾಡಬೇಕಾ, ನೀನು ಕಲ್ಪಿಸ್ಬೇಕಾ, ನೀನು ಹೇಳ್ಬೇಕಾ, ನನ್ನ ಪ್ರಿಯನು, ನನ್ನ ಸರ್ವಶಕ್ತನು, ನನ್ನ ರಾಜಾಧಿರಾಜನು ನನ್ನ ಬಿಡಿಸಿರೋದು, ನಿನ್ನಿಂದ ಬಿಡಿಸಿರೋದು ಪರ್ಮನೆಂಟ್ ಆಗಿ. ಹಲ್ಲೆಲೂಯಾ. ಅಪ್ಪಾ, ನೀನ್ ನಮ್ಮನ್ನ ಪರ್ಮನೆಂಟ್ ಆಗಿ ಬಿಡಿಸಿರೋದಕ್ಕಾಗಿ ಸ್ತೋತ್ರ. ಆ ಪರ್ಮನೆಂಟ್ ಎಂಬುದಾಗಿ ಹೇಳುವಂತ ಆ ಪರ್ಮನೆಂಟಿನ ರಕ್ತದ ಮುದ್ರೆ ನಮ್ಮ ಮೇಲೆ ನೀವು ಹಾಕಿರೋದಕ್ಕಾಗಿ ಸ್ತೋತ್ರ. ಕಾಯಿನ ಮೇಲೆ ಒಂದು ಮುದ್ರೆ ನೀವು ಹಾಕಿದಷ್ಟೇ, ಕಾಯಿನ ಹಣೆಯ ಮೇಲೆ ಒಂದೇ ಒಂದು ಮುದ್ರೆ. ಯಾವ ಊರು, ಯಾವ ಪಟ್ಟಣ, ಯಾವ ಕೇರಿ, ಯಾವ ಬೀದಿಯಲ್ಲಿ ಅವನು ನಡೆದ್ರು ಕೂಡ ಭಯಪಡೋರು. ಕಾರಣ ಇವನು ಮೇಲೆ ದೇವರ ಮುದ್ರೆ ಇದೆ, ಇವನನ್ನ ಯಾರು ಮುಟ್ಟಬಾರದಂತ ಹೇಳಿ ಒಂದೇ ಒಂದು ಮುದ್ರೆ. ಅದು ಹಳೆ ಒಡಂಬಡಿಕೆಯ ಮುದ್ರೆ, ಅದು ತಾತ್ಕಾಲಿಕವಾದ ಮುದ್ರೆ, ಅದು ಏನೋ ಸುಮ್ಮನೆ ಹಾಕಲ್ಪಟ್ಟ ಮುದ್ರೆಗೆ ಅಷ್ಟು ಪವರ್ ಇದ್ರೆ, ಅಷ್ಟು ಶಕ್ತಿ ಇದ್ರೆ, ಅಷ್ಟೆಲ್ಲ ಊರುಗಳು ನಡುಗ್ತಾ ಇದ್ರು ಅಂದ್ರೆ, ಈಗ ನಾನು ಹಳೆ ಒಡಂಬಡಿಕೆಯ ಸಂತತಿ ಅಲ್ಲವೇ ಅಲ್ಲಪ್ಪ, ನಾವು ಹೊಸ ಒಡಂಬಡಿಕೆಯ ಸಂತತಿ. ನಾನು ಹೊಸ ಒಡಂಬಡಿಕೆಯ ಸಂತತಿಯಾಗಿದ್ದೇನೆ. ನನ್ನ ಮೇಲೂ ಕೂಡ ಒಂದು ಮುದ್ರೆ ಇದೆ, ಅದು ಹಳೆ ಒಡಂಬಡಿಕೆಯ ಮುದ್ರೆ ಅಲ್ಲ. ನನ್ನ ಮೇಲಿರುವಂಥದ್ದು ಕ್ರಿಸ್ತನ ಮೂಲಕವಾಗಿ ನನ್ನ ಯೇಸುವಿನ ಮೂಲಕವಾಗಿ ಬಂದಿರುವಂತ ಮುದ್ರೆ. ಅದು ಹೊಸ ಒಡಂಬಡಿಕೆಯ ಮುದ್ರೆ, ಅದು ಪರ್ಮನೆಂಟ್ ಮುದ್ರೆ. ಇನ್ನು ಎಂತೆಂತ ಕಾರ್ಯಗಳು ನಡೆಯಲ್ಲ, ಇನ್ನೆಂತ ಊರು ಪಟ್ಟಣ ಜನರು ನಡೆಯಲ್ಲ. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನೀ ನನ್ನ ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಿ ಪರ್ಮನೆಂಟ್ ಆಗಿ ಬಿಡಿಸಿದಿರಿ. ಪ್ರಭುಗಳ ಜೊತೆಯಲ್ಲಿ ಕುಣಿಸಿರೋದು ನೀನಂದ್ಮೇಲೆ ಅಲ್ಲಿಂದ ಇಳಿಸೋದು ಯಾರು? ನನ್ನ ಪರ್ಮನೆಂಟ್ ಆಗಿ ಅಲ್ಲಿ ಕುಣಿಸಿದ್ಯಾ ಅಂದ್ರೆ ಅಲ್ಲಿಂದ ನನ್ನ ಕೆಳಗಡೆ ಇಳಿಸೋ ಗಂಡಸು ಯಾರು, ಶಕ್ತಿ ಯಾವುದು? ನೀನಲ್ಲದೆ ಅಲ್ಲಿಂದ ಕೆಳಗಡೆ ಇಳಿಸ್ಲಿಕ್ಕೆ ಯಾರು ಎಷ್ಟೇ ಮಾತಾಡ್ಬೋದು, ಬಟ್ ನನ್ನ ಕುರಿತು ನಿನ್ನ ಕುರಿತು ಯಾರು ಏನೇ ಮಾತಾಡ್ಬೋದು, ಬಟ್ ಅಪ್ಪ ನಿನ್ನ ಬಿಡಿಸಿ ಒಂದು ಸ್ಥಾನದಲ್ಲಿ ನಮ್ಮನ್ನು ಕುಣಿಸಿದಾನೆ. ಆ ಸ್ಥಾನ ಯಾವತ್ತಿಗೂ ಕಡಿಮೆ ಆಗಲ್ಲ. ಮನುಷ್ಯರು ಮಾತಾಡಿದ್ರಿಂದಲೋ, ಮನುಷ್ಯರು ನ್ಯಾಯ ಮಾಡಿದ್ರಿಂದಲೋ, ಅದು ಮನುಷ್ಯರು ಏನು ಹೇಳಿದ್ರಿಂದಲೋ ನನ್ನ ಆ ಲೆವೆಲ್ ಕಡಿಮೆ ಆಗಲ್ಲ. ನನ್ನ ಆ ಲೆವೆಲ್ ಕಡಿಮೆ ಆಗ್ಬೇಕಾದ್ರೆ ಅಲ್ಲಿಂದ ದೇವರು ನನ್ನ ಇಳಿಸ್ಬೇಕು. ದೇವರು ನನ್ನ ಇಳಿಸುವುದಕ್ಕಾಗಿ ಅಲ್ಲ ಅಲ್ಲಿ ಕುಣಿಸಿರೋದು, ದೇವರು ನನ್ನ ಅಲ್ಲಿ ಕುಣಿಸಿರೋದು ಪರ್ಮನೆಂಟ್ ಆಗಿ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ನೀವು ಮಾತಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ಈ ಮಕ್ಕಳು ಪರ್ಮನೆಂಟಿನ ಕುರಿತು ಇವತ್ತು ನೀವು ತಿಳಿಯಪಡಿಸಿದಕ್ಕೆ ಸ್ತೋತ್ರ, ಎಚ್ಚರಿಸಿದಕ್ಕೆ ಸ್ತೋತ್ರ, ಜ್ಞಾಪನ ಪಡಿಸಿದಕ್ಕೆ ಸ್ತೋತ್ರ, ಅದಲ್ಲಿ ದೃಢವಾಗುವಂತೆ ನೀವು ಮಾಡಿದಕ್ಕೆ ಸ್ತೋತ್ರ. ಇವರೆಲ್ಲ ಅನುಗ್ರಹಿಸಲ್ಪಡಲಿ. ಕರ್ತನ ಹೆಸರಿನಲ್ಲಿ ಬಂದ ಮಕ್ಕಳು ಅನುಗ್ರಹಿಸಲ್ಪಡಲಿ. ಸಮಾಧಾನ, ಶಾಂತಿ ಸಕಲವು ಒದಗಿಸಲ್ಪಟ್ಟು ನಿಮ್ಮ ರಕ್ತ ಕೋಟೆ ರಕ್ಕೆಯಲ್ಲಿ ಮರೆಮಾಚಿಕೊಂಡು ನಡೆಸ್ರಿ. ನಮ್ಮನ್ನು ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ, ಗಾನಮಾನ, ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಎಲ್ಲವನ್ನ ಬೇಗನೆ ಬರಲಿಕ್ಕಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ
ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಈ ಸಭೆಯ ಮೇಲೆ, ಎಲ್ಲ ಪರಿಶುದ್ಧರಗಳ ಮೇಲೆ ನನ್ನ ಕರ್ತನು ಪ್ರಿಯನು ಬರದನಗಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೆ, ಬೇಗ ಬಂದ್ಬಿಡ್ರಿ ಅಪ್ಪ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರ ಸಮಾಧಾನ ನಿಮ್ಮೊಂದಿಗೆ ಇರಲಿ. ಆಮೇನ್.